ಸ್ವಾಗತ. ನಾನು ನಿಮ್ಮ ಶಾಂತ ನಿಲುವಾಗಿಲು. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಆಲೂರು ಪಟ್ಟಣದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಎಲ್ಲವನ್ನು ತಯಾರು ಮಾಡೋದಿಗೆ ಇವತ್ತು ನೀವು GST ಹಾಕಕ್ಕೆ ಅವ್ರಿಗೆ ಅವರ ಲಾಭಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ. ಆದರೆ ರೈತರ ಬೆಳೆದ ಬೆಳೆಗಳಿಗೆ ನೀವು ಅವನು ಬೆಳೆದಂಥ ಬೆಳೆಗೆ ಬೆಲೆಯನ್ನು ಕೊಡ್ತಾ ಇಲ್ಲ. ಇವತ್ತು ರೈತರ ಬೇಡಿಕೆ ಇರೋದೇನೆಂದರೆ ಇವತ್ತು MSP ಜಾರಿಗೆ ತರಬೇಕು, ಮ್ಯಾಕ್ಸಿಮಮ್ ರೀಟೈಲ್ ಪ್ರೈಸನ್ನು ಜಾರಿಗೆ ತರಬೇಕು. ಹಾಗೆಯೇ ರೈತರು ಬೆಳೆದ ಬೆಳೆಗಳಿಗೆ ಅದಕ್ಕೆ ಖರ್ಚಾಗುವ ಎಲ್ಲವನ್ನು ಸೇರಿಸಿ ಒಂದು ರೇಟನ್ನು ನಿಗದಿ ಮಾಡಬೇಕು. ಹಾಗೆಯೇ ರೈತರ ಸಂಪೂರ್ಣ ಸಾಲ, ಈಗ ನಮ್ಮ ಮಂಜೇಗೌಡರು ಹೇಳಿದರು, ರೈತರ ಸಂಪೂರ್ಣ ಸಾಲ ಮನ್ನಾವನ್ನು ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ಇವತ್ತು ನಾವು ಮಳೆಯನ್ನು ನಂಬಿ ನಾವು ಬಿತ್ತನೆಯನ್ನು ಮಾಡ್ತೀವಿ. ಮಳೆ ನಂಬಿ ಬಿತ್ತನೆ ಮಾಡುವಂತ ರೈತನಿಗೆ ಮಳೆ ಹೋದ್ರೆ ಅವನು ಬಿತ್ತಿದಂತ ಫಸಲು ಹಾಳಾಗುತ್ತದೆ. ನೀವು ಸಾಲ ಕೊಟ್ಟಿರ್ತೀರಿ, ಏನು ಶುಂಠಿ ಹಾಕ್ಲಿಕ್ಕೆ ಸಾಲ ಕೊಡ್ತೀರಿ, ತೋಟಗಾರಿಕೆ ಬೆಳೆಗಳನ್ನ ಮಾಡ್ಲಿಕ್ಕೆ ಸಾಲ ಕೊಡ್ತೀರಿ, ಕೃಷಿಯನ್ನು ಮಾಡ್ಲಿಕ್ಕೆ ಸಾಲ ಕೊಡ್ತೀರಿ. ಆ ಕೃಷಿಗೆ ನೀವು ಕೊಟ್ಟಂತ ಸಾಲವನ್ನು ಉಪಯೋಗಿಸಿರ್ತೀವಿ. ಆದ್ರೆ ಆ ಕೃಷಿ ಬೆಳೆದೇ ಬಡ್ದೋದಾಗ ರೈತರು ಏನ್ ಮಾಡ್ತಾರೆ, ನಿಮ್ಗೆ ಕೊಟ್ಟಂತ ಸಾಲ ಬೆಳೆಗೆ ಹಾಕಿರ್ತೀವಿ, ನಿಮ್ಗೋಸ್ಕರ ಬೆಳೀತಾ ಇರ್ತೀವಿ. ಆದರೆ ರೈತರು ಅದು ಹೋದಾಗ ರೈತರು ಎಲ್ಲಿಂದ ಸಾಲ ಕೊಡ್ತಾರೆ? ಇದನ್ನ ರೈತರು ಕೇಳ್ತಾ ಇದ್ದಾರೆ. ಇವೆಲ್ಲವಕ್ಕಿಂತ ಹೆಚ್ಚಾಗಿ ಇವತ್ತು ಪ್ರತಿ ಎಕರೆಗೆ ತಾಲೂಕು ಪಟ್ಟಣದ KEB ವೃತ್ತದಲ್ಲಿ ಜಮಾಯಿಸಿದ ನೂರಾರು ರೈತರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ HB ಧರ್ಮರಾಜ್, ರೈತರ ಸಮಸ್ಯೆಗಳ ಸರಮಾಲೆಯನ್ನು ಎತ್ತಿ ಹಿಡಿದು ಇಂದು ಆಲೂರು ನಗರದ KEB ವೃತ್ತದಿಂದ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಪವನ್ ಕುಮಾರ್ ಹಾಗೂ ಉಪಾಧ್ಯಕ್ಷರುಗಳಾದ ಕೃಷ್ಣಮೂರ್ತಿ, ವೀರೇಶ್ ಹಾಗೂ ಕಾರ್ಯದರ್ಶಿಗಳಾದ ಸಂತೋಷ್, ಹುಣಸವಳ್ಳಿ ಜಯಣ್ಣ ಹಾಗೂ ರೈತ ಮುಖಂಡರುಗಳಾದ ಕುಮಾರ್, ಹರಿ, ಓಣಿ ಗಿರೀಶ್, ಶಿವರಾಜ್ ಹಾಗೂ ಕಿರಲಿ ಗ್ರಾಮದ ರೈತ ಮುಖಂಡರಾದ ಅಪ್ಪಣ್ಣ, ಯಡಿಯೂರು ರೈತ ಮುಖಂಡರಾದ ಚಿದಾನಂದ್ ಹಾಗೂ ಹೊಸೂರು ರೈತ ಮುಖಂಡರಾದ ಶೇಖರ್ ಮರಸು ಹಾಗೂ ದೊಡ್ಡಕಣಗಾಲು ಮಂಜುನಾಥ್, ಸುರೇಶ್ ರಾಮಣ್ಣ, ತಿಮ್ಮನಹಳ್ಳಿಯ ಬೇಬಿ ಹಾಗೂ ಹಲವಾರು ರೈತರುಗಳು ಭಾಗವಹಿಸಿದ್ದರು.